ಒಂದು ಸಾರಿ ದಟ್ಟ ಕಾಡಿನಲ್ಲಿ ಒಂದು ದೊಡ್ಡ ಹುಲಿ ಜೀವಿಸುತ್ತಿತ್ತು. ಅದು ತನ್ನ ಶಕ್ತಿಯ ಮೇಲೆ ಹೆಮ್ಮೆಪಡುತ್ತಾ ಇತರ ಪ್ರಾಣಿಗಳಿಗೆ ದೌರ್ಜನ್ಯ ಮಾಡುತ್ತಿತ್ತು. ಹುಲಿ ಯಾವಾಗಲೂ ಹೇಳುತ್ತಿತ್ತು, ಈ ಕಾಡಿನಲ್ಲಿ ನನಗಿಂತ ಬಲಿಷ್ಠನೂ ಯಾರೂ ಇಲ್ಲ. ಒಂದು ದಿನ ಹುಲಿ ಜಲದ ಬಳಿ ನೀರು ಕುಡಿಯಲು ಹೋದಾಗ ಅಲ್ಲಿ ಒಂದು ಮಂಗ ನೀರು ಕುಡಿದು ಹೊರಟಿತ್ತು. ಹುಲಿ ಕೂಗಿ ಹೇಳಿತು, ಏ ಮಂಗ, ನೀನು ನೀರನ್ನು ಮೊದಲು ಕುಡಿದಿದ್ದೀಯಾ? ನಿನ್ನಿಗೆ ಅಷ್ಟು ಧೈರ್ಯ ಎಲ್ಲಿ ಬಂದಿದೆ? ಅದನ್ನು ಕೇಳಿದ ಮಂಗ ನಗುತ್ತಾ ಹೇಳಿತು, ಓ ಹುಲಿ ದೊಡ್ಡವನೇ, ನೀನು ಬಲವಂತನಾಗಿದ್ದರೂ ನಾನು ಬುದ್ಧಿವಂತ. ನೀನು ಶಕ್ತಿ ಉಪಯೋಗಿಸಿ ಭಯ ಹುಟ್ಟಿಸುತ್ತೀಯಾದ್ರೆ ನಾನು ಜಾಣ್ಮೆಯಿಂದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುತ್ತೇನೆ. ಹುಲಿ ಕೋಪದಿಂದ ನಿನ್ನ ಬುದ್ಧಿಯನ್ನೋದು, ಮುಂದೆ ಏನಾದರೂ ಕಷ್ಟ ಬಂದರೆ ನೋಡು ಎನ್ನುತ್ತಾ ತನ್ನ ಹಾದಿಯಲ್ಲಿ ಹೋದ. ಕೆಲ ದಿನಗಳ ನಂತರ ಕಾಡಿಗೆ ಬೇಟೆಗಾರರು ಬಂದರು. ಹುಲಿ ಅವರನ್ನು ನೋಡಿ ಹೊಡೆದಾಡಲು ಓಡಿದ, ಆದರೆ ಬೇಟೆಗಾರರು ಅದನ್ನು ಬಲವಾದ ಜಾಲದಲ್ಲಿ ಸೆರೆಹಿಡಿದರು. ಹುಲಿ ಬೆಚ್ಚಿಬಿದ್ದು ಕೂಗುತ್ತಾ ಸಹಾಯ ಕೇಳಿತು, ಆದರೆ ಯಾರೂ ಬರಲಿಲ್ಲ. ಅದೇ ವೇಳೆ ಚತುರಮಂಗ ಅಲ್ಲಿ ಬಂದು ಗೊರಿಲಾಗೆ ಹೇಳಿತು, ನೀನು ನನ್ನನ್ನು ಅಹಂಕಾರದಿಂದ ಹೀನ ಮಾಡಿ ಹೋದಿಯಲ್ಲ, ಆದರೆ ನಾನು ನಿನ್ನನ್ನು ಬಿಡಿಸುತ್ತೇನೆ, ಏಕೆಂದರೆ ನನಗೆ ಸಹಾನುಭೂತಿ ಇದೆ. ಅವನು ಜಾಲವನ್ನು ಕತ್ತರಿಸಿ ಹುಲಿಯನ್ನು ಬಿಡಿಸಿ ಬಿಟ್ಟ. ಹುಲಿ ಅವಮಾನದಿಂದ ನಾಚಿಕೊಂಡಿತು ಮತ್ತು ಮಂಗನಿಗೆ ಧನ್ಯವಾದ ಹೇಳಿ ಕ್ಷಮೆ ಕೇಳಿತು. ಅವನ ನಂತರದಿಂದ ಮಂಗ ತನ್ನ ಶಕ್ತಿಯನ್ನು ಇತರರ ನೆರವಿಗೆ ಉಪಯೋಗಿಸತೊಡಗಿತು.